ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಜನರು ಮೊದಲೇ ರೋಸಿ ಹೋಗಿದ್ದಾರೆ. ಈ ಮಧ್ಯೆ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಶಾಕ್ ಕೊಡಲು ಖಾಸಗಿ ಬಸ್ಗಳ ಅಸೋಸಿಯೇಷನ್ ಮುಂದಾಗ್ತಾ ಇದೆ. ಹೌದು, ಖಾಸಗಿ ಬಸ್ಗಳ ಟಿಕೆಟ್ ದರ ಏರಿಕೆ ಮಾಡಲು ಮುಂದಾಗಿರತಕ್ಕಂತಹ ಖಾಸಗಿ ಬಸ್ಗಳ ಅಸೋಸಿಯೇಷನ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿವೆ. ಡೀಸೆಲ್ ಮೇಲಿನ ತೆರಿಗೆ ಹೆಚ್ಚಳದ ಕ್ರಮವನ್ನು ಹಿಂಪಡೆಯದಿದ್ದರೆ ಬಸ್ ಟಿಕೆಟ್ ದರವನ್ನು ಶೇಕಡ 15ರಿಂದ 20% ಹೆಚ್ಚಿಸುತ್ತೇವೆ ಅಂತ ತಿಳಿಸಿವೆ. ಸದ್ಯ ಖಾಸಗಿ ಬಸ್ಗಳ ದರ ಹೆಚ್ಚು ಎಂಬಂತಹ ಜನರ ಆರೋಪ ಇದೆ. ಈ ನಡುವೆಯೂ ಕೂಡ ಖಾಸಗಿ ಬಸ್ ಟಿಕೆಟ್ ದರವನ್ನು 15ರಿಂದ 20% ಏರಿಸಲು ಬಸ್ ಮಾಲೀಕರು ಮುಂದಾಗ್ತಾ ಇದ್ದಾರೆ. ಇನ್ನು ಸರ್ಕಾರ ಕಳೆದ ಜನವರಿಯಲ್ಲಿ ಸರ್ಕಾರಿ ಬಸ್ ಟಿಕೆಟ್ ದರವನ್ನು ಪರಿಷ್ಕರಣೆ ಮಾಡಿದಂಥ ನಂತರ ಕರ್ನಾಟಕ ರಾಜ್ಯ ಖಾಸಗಿ ಬಸ್ಗಳ ಮಾಲೀಕರ ಒಕ್ಕೂಟ ಖಾಸಗಿ ಬಸ್ಗಳ ದರವನ್ನು ಏರಿಕೆಗೆ ಸಂಬಂಧಪಟ್ಟ ಹಾಗೆ ಬೇಡಿಕೆಯನ್ನ ಇಟ್ಟಿತ್ತು. ಆದರೆ ಈ ಕುರಿತು ಮಾತುಕತೆ ನಡೆದರೂ ಕೂಡ ಅಂತಿಮ ತೀರ್ಮಾನವಾಗಿರಲಿಲ್ಲ. ಇದೀಗ ಡೀಸೆಲ್ ದರ ಪ್ರತಿ ಲೀಟರ್ಗೆ ಸುಮಾರು 5 ರೂಪಾಯಿವರೆಗೂ ಕೂಡ ಏರಿಕೆಯಾಗಿದೆಯಂತೆ. ಇನ್ನು ಟೋಲ್ಗಳ ದರವೂ ಕೂಡ ಹೆಚ್ಚಾಗಿವೆ. ಈಗ ಖಾಸಗಿ ಬಸ್ಗಳು ದರ ಏರಿಕೆ ಮಾಡದಿದ್ದರೆ ಉದ್ಯಮಕ್ಕೆ ಭಾರಿ ನಷ್ಟವಾಗಲಿದೆಯಂತೆ. ಸದ್ಯ ಪ್ರತಿ ಬಸ್ ನಿರ್ವಹಣೆಗೆ ಸುಮಾರು 18ರಿಂದ 20 ಸಾವಿರ ಖರ್ಚಾಗ್ತಾ ಇದೆಯಂತೆ. ಅಲ್ಲದೆ ಟಿಕೆಟ್ ದರಗಳನ್ನು ಏರಿಕೆ ಮಾಡದಿದ್ದರೆ ಬಸ್ ನಿರ್ವಹಣೆ ಹಾಗೆ ಕಾರ್ಮಿಕರ ಸಂಬಳ ಸೇರಿದಂತೆ ಎಲ್ಲಾ ಖರ್ಚುಗಳು ಕೂಡ ಹೆಚ್ಚಾಗಿ ಮಾಲೀಕರ ಮೇಲೆಯೇ ಹೆಚ್ಚಿನ ಹೊರ ಬೀಳಲಿದ್ದು ಬೆಲೆ ಏರಿಕೆ ಅನಿವಾರ್ಯವಾಗಿದೆಯಂತೆ.